ನಾನೇ ಪ್ರಾರ್ಥಿಸಿದೆನು. ಜೆ. ಶ್ಯಾಮ್ ಜೆಬೆದುರೈ. ಅಧ್ಯಾಯ 9. ನೀವೇ ಸಾಕ್ಷಿಗಳು. ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಅಪೊಸ್ತಲ ಕೃತ್ಯ 1:8. ನಾವೇ ಕರ್ತನ ಸಾಕ್ಷಿಗಳು. ನಾವು ಕರ್ತನಿಗೆ ಸಾಕ್ಷಿಗಳಾಗಿರಬೇಕೆಂದು ಕರ್ತನು ಬಯಸುತ್ತಾನೆ. ಪರಿಶುದ್ಧಾತ್ಮನನ್ನು ನಮ್ಮ ಮೇಲೆ ಸುರಿಸುವ ಉದ್ದೇಶವೇ ಅದಾಗಿದೆ. ಹೌದು, ನಾವು ಜೀವವುಳ್ಳ ದೇವರ ಸಾಕ್ಷಿಗಳು. ಒಂದು ಸಾರಿ ಒಬ್ಬರು ಕುಡಿತದ ಚಟದಲ್ಲಿದ್ದಾಗಲೂ ದುರ್ಮಾರ್ಗತನದಲ್ಲಿ ಜೀವಿಸುತ್ತಿದ್ದರೂ ರಕ್ಷಿಸಲ್ಪಟ್ಟರು. ರಕ್ಷಣೆಯ ಸಂತೋಷವು ಅವರ ಹೃದಯವನ್ನು ತುಂಬಿಕೊಂಡೇ ಇತ್ತು. ಅದನ್ನು ಸಂತೋಷದಿಂದ ಎಲ್ಲರ ಬಳಿಯಲ್ಲಿಯೂ ಹೇಳಿಕೊಳ್ಳುತ್ತಿದ್ದರು. ಓಡಿ ಓಡಿ ತಿಳಿಸುತ್ತಿದ್ದರು. ಬೀದಿ ಬೀದಿಗಳಲ್ಲಿ ಸಭೆಗಳಲ್ಲಿ ತಮ್ಮ ಸಾಕ್ಷಿಗಳನ್ನು ಹೇಳಲು ನಾಚಿಕೆಗೊಳ್ಳುತ್ತಿರಲಿಲ್ಲ. ಅವರ ಸಾಕ್ಷಿಯು ಅನೇಕ ಕ್ರೈಸ್ತ ಪತ್ರಿಕೆಗಳಲ್ಲಿ ಪ್ರಕಟವಾಯಿತು. ಅವರ ಆ ಸಾಕ್ಷಿಗಳನ್ನೆಲ್ಲ ತೆಗೆದು ಕತ್ತರಿಸಿ ಗೋಡೆಗಳಿಗೆ ಅಂಟಿಸುತ್ತಿದ್ದರು. ಕಾಲ ಕಳೆದ ಹಾಗೆ ಅವರ ಪ್ರಾರಂಭದ ಪ್ರೀತಿ ಕಡಿಮೆಯಾಗುತ್ತಾ ಬಂತು. ಮೊದಲಿನ ಹಾಗೆ ಹೊರಗೆ ಹೋಗಿ ಅವರು ಸಾಕ್ಷಿ ಹೇಳದೇ ಇದ್ದರು. ಮನೆಗೆ ಬಂದವರೊಂದಿಗೆ ಉತ್ಸಾಹದಿಂದ ಆ ಪತ್ರಿಕೆಗಳಲ್ಲಿದ್ದ ಆ ಭಾಗಗಳನ್ನೆಲ್ಲ ಅವರು ಎಲ್ಲರಿಗೂ ತೋರಿಸುತ್ತಿದ್ದರು. ಇನ್ನು ಕೆಲವು ಕಾಲ ಕಳೆಯಿತು. ಕೊನೆಯಲ್ಲಿ ಅವರು ತಮ್ಮ ಹಿಂದಿನ ಜೀವಿತಕ್ಕೆ ತೆರಳಲು ಆರಂಭಿಸಿದರು. ಒಂದು ದಿನ ಅನಿರೀಕ್ಷಿತವಾಗಿ ಅವರ ಸ್ನೇಹಿತರೊಬ್ಬರು ಅವರ ಮನೆಗೆ ಬಂದು, ನೀನು ರಕ್ಷಣೆ ಹೊಂದಿದೆಯಂತೆ, ನನಗೆ ಸಾಕ್ಷಿ ಹೇಳು ಎಂದು ಕೇಳಿದರು. ಅವರು ತನ್ನ ಮಗನನ್ನು ನೋಡಿ, ಮಗನೇ, ಗೋಡೆಯಲ್ಲಿ ಅಂಟಿಸಿರುವ ನನ್ನ ಸಾಕ್ಷಿಗಳನ್ನು ತೆಗೆದುಕೊಂಡು ಬಾ, ಅವೇ ನನ್ನ ಸಾಕ್ಷಿಗಳನ್ನು ಹೇಳಲಿ ಎಂದು ಹೇಳಿದರು. ಮಗನು ಬಂದು, ಅಪ್ಪ, ನಿನ್ನ ಸಾಕ್ಷಿಯನ್ನು ನೋಡಿದೆ, ಎಲ್ಲ ಹರಿದು ಹಾಳಾಗಿದೆ ಎಂದು ದುಃಖದಿಂದ ಹೇಳಿದನು. ಈ ರೀತಿ ಅನೇಕರ ಸಾಕ್ಷಿಗಳನ್ನು ಸೈತಾನನು ನಾಶ ಮಾಡಿ ಬಿಡುತ್ತಾನೆ. ಒಂದು ಕಾಲದಲ್ಲಿ ಪ್ರಕಾಶಮಾನವಾದ ಸಾಕ್ಷಿಗಳಾಗಿದ್ದವರು ಮಂಕಾಗಿ ಹೋಗುವರು. ಕತ್ತಲೆಯು ಅವರನ್ನು ಆವರಿಸಿಕೊಳ್ಳುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಮಂಜೂಷದ ಪೆಟ್ಟಿಗೆಯೂ ಇತ್ತು. ಆ ಮಂಜೂಷದ ಪೆಟ್ಟಿಗೆಯ ಮೇಲೆ ಕೆರೂಬಿಗಳು ನಿಂತಿದ್ದರು. ವಿಮೋಚನಕಾಂಡ 25:22. ಆ ಮಂಜೂಷದ ಪೆಟ್ಟಿಗೆಯನ್ನು ಯಾಜಕರು ಹೊರುತ್ತಿದ್ದರು. ಯೆಹೋಶುವ 4:16. ಹಾಗೆಯೇ ಮಂಜೂಷದ ಗುಡಾರವನ್ನು ಕುರಿತು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಆ ದೇವದರ್ಶನದ ಗುಡಾರದ ಮೇಲೆ ಕರ್ತನ ತೇಜಸ್ಸು ತುಂಬಿಕೊಂಡಿತು. ಅರಣ್ಯಕಾಂಡ 9:15. ಮೋಶೆಯು ದೇವದರ್ಶನದ ಗುಡಾರದಲ್ಲಿ ಸೇವೆ ಮಾಡಿದನು. ಅರಣ್ಯಕಾಂಡ 17:7-8. ಆದರೆ ಹೊಸ ಒಡಂಬಡಿಕೆ ಬರುವಾಗ ಸಾಕ್ಷಿಯ ಗುಡಾರವಿಲ್ಲ, ಸಾಕ್ಷಿ ಪೆಟ್ಟಿಗೆಯೂ ಇಲ್ಲ. ನಾವೇ ಕರ್ತನ ಸಾಕ್ಷಿಗಳು. ನಾವು ಕರ್ತನಿಗೆ ನಿಜವಾದ ಸಾಕ್ಷಿಗಳಾಗಿರುವೆಯಾ? ನಮ್ಮ ಬಾಯಿ ಸುಮ್ಮನೆ ಸಾಕ್ಷಿ ಹೇಳುವುದಕ್ಕಿಂತಲೂ ನಮ್ಮ ಜೀವಿತ ಸಾಕ್ಷಿಯಾಗಿರಬೇಕು ಎಂದು ದೇವರು ನಿರೀಕ್ಷಿಸುತ್ತಾನೆ. ನಾವು 2 ಕಣ್ಣುಗಳಿಂದ ಇನ್ನೊಬ್ಬರನ್ನು ನೋಡುತ್ತೇವೆ, ಆದರೆ ಇತರರೋ ಸಾವಿರಾರು ಕಣ್ಣುಗಳಿಂದ ನಾವು ಸಾಕ್ಷ್ಯ ಜೀವಿತವನ್ನು ಜೀವಿಸ್ತೇವೋ ಇಲ್ಲವೋ ಎಂದು ನೋಡುತ್ತಾರೆ. ದೇವ ಮಗುವೇ, ಸಾಕ್ಷ್ಯ ಜೀವಿತವನ್ನು ಕಳೆದುಕೊಳ್ಳುವಾಗ ಕರ್ತನ ನಾಮವು ಅವಮಾನಕ್ಕೆ ಗುರಿಯಾಗುತ್ತದೆ. ಕರ್ತನು ದುಃಖಪಡುತ್ತಾನೆ. ಸಾಕ್ಷ್ಯ ಜೀವಿತವನ್ನು ಕಳೆದುಕೊಂಡವರನ್ನು ಇತರರು ಗೌರವಿಸುವುದಿಲ್ಲ. ನಿನ್ನ ಜೀವಿತವನ್ನು ಕುರಿತು ಕರ್ತನೇ ಸಾಕ್ಷಿ ಹೇಳುವ ಹಾಗೆ ಕರ್ತನಿಗೆ ನಿನ್ನನ್ನು ಒಪ್ಪಿಸಿಕೊಡುವೆಯಾ? ಹೇಬೇಲನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ಅವನ ಕಾಣಿಕೆಯನ್ನು ಕುರಿತು ದೇವರೇ ಸಾಕ್ಷಿ ಕೊಟ್ಟನು. ಅವನು ಸತ್ತರೂ ಮಾತನಾಡುತ್ತಿದ್ದಾನೆ. ಇಬ್ರಿಯ 11:4. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ.
ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.